ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಲೇ 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 ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಹೃದಯವಾದಂಥ ಮೆಜೆಸ್ಟಿಕ್ಗೆ ಕರ್ಕೊಂಡ್ಬಂದಿದ್ದೀನಿ. ಆಕಾಶದ ಕೆಳಗೆ ಸಿಗುವಂಥ ಮಾನವ ನಿರ್ಮಿತ ಎಲ್ಲ ಪದಾರ್ಥಗಳು ಸಿಗುವಂಥ ಏಕೈಕ ಜಾಗ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ನಿಮಗೆ 10 ಲಕ್ಷ ರೀತಿಯ ಪದಾರ್ಥಗಳು ಸಿಗ್ತವೆ. 1,000 ವ್ಯಾಪಾರಿಗಳು 1,000 ರೀತಿಯ ವ್ಯಾಪಾರವನ್ನು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಥೆ ಇದೆ, ಅವ್ರದ್ದೇ ಆದಂಥ ತಂತ್ರವಿದೆ, ಅವರದ್ದೇ ಆದಂಥ ಒಂದು ರೀತಿ ಇದೆ ವ್ಯಾಪಾರದಲ್ಲಿ. ಎಲ್ಲರನ್ನ ಮಾತಾಡ್ಸೋಣ. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಸ್ಟ್ರಗಲ್ ಇದೆ. ಅವ್ರು ಏನು ಸ್ಟ್ರಗಲ್ ಮಾಡಿಕೊಂಡು ಇವತ್ತು ಈ ಮೆಜೆಸ್ಟಿಕ್ಕಲ್ಲಿ ನಿಂತಿದ್ದಾರೆ, ಎಷ್ಟು ಒತ್ತಡಗಳನ್ನು ತಗೊಂಡಿದ್ದಾರೆ, ಆದರೂ ಅವರ ಮುಖದಲ್ಲಿನ ನಸುನಗೆ ಮುಗುಳ್ನಗೆ ಹೇಗೆ ಕಡಿಮೆ ಆಗದಂಗೆ ಒಂದು ಇಟ್ಕೊಂಡಿದ್ದಾರೆ. ಇವೆಲ್ಲ ನಮ್ಮ ಬದುಕಿನ ಪಾಠಗಳು. ಆ ಪಾಠಗಳನ್ನು ನಾವು ಕಲಿಯೋಣ. ಇದು ಬರೀ ಎಪಿಸೋಡಲ್ಲ ಈ ಮೆಜೆಸ್ಟಿಕ್ದು, ನಮಗೆ ನಮ್ಮ ಬದುಕಿನ ಒಂದು ಪಾಠ. ನೀವು ಆ ಪಾಠವನ್ನು ಕಲಿತೀರಾ. ಒಂದೇ ಒಂದು ಸಂಚಿಕೆಯನ್ನು ಸಹ ನೀವು ಮಿಸ್ ಮಾಡದೆ ನೋಡಿದ್ದೇ ಆದಲ್ಲಿ ನಿಮ್ಮ ಬದುಕಿಗೆ ಬೇಕಾದಷ್ಟು ಮೋಟಿವೇಶನ್ನು ಈ ಒಂದು ಎಪಿಸೋಡ್ಗಳಲ್ಲೇ ಸಿಗುತ್ತೆ. ಬನ್ನಿ, ಇವತ್ತೊಂದು ವಿನೂತನವಾದಂಥ ಒಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬದುಕ ಬಂಡಿ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಸಂಗಮ್ ಸುರೇಶ್ ಅಂತ ಹೇಳಿ ಸರ್ ನನ್ನ ಹೆಸರು. ಏನಕ್ಕೆ ಸಂಗಮ್ ಸುರೇಶ್? ಸರ್ ನಾನು ಇಲ್ಲಿ ಬಂದಾಗ ಪಕ್ಕದಲ್ಲಿ ಸಂಗಮ್ ಥಿಯೇಟ್ರ್ ಇತ್ತು. ಸುರೇಶ್ ಅನ್ನೋರು 4-5 ಜನ ಇದ್ದರು. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಸಿದ್ದೇಗೌಡರು ಅಂತ ಇದ್ರು, ಅವ್ರು ಇಲ್ಲ ಸದ್ಯಕ್ಕೆ. ಅವ್ರು ಬಂದ್ಬಿಟ್ಟು ಸಂಗಮ್ ಸುರೇಶ್ ಅಂತ ಹೇಳ್ಬಿಟ್ಟು ಹೆಸರು ಬರೆದ್ಬಿಟ್ರು. ಇವತ್ತು ನನಗೆ ಪತ್ರಿಕಾವಳಿಯಲ್ಲಿ ಸಂಗಮ್ ಸುರೇಶ್ ಅಂತಲೇ ಎಲ್ಲರೂ ಗುರುತಿಸ್ತಾರೆ ಸರ್. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಸರ್ ನಾನು 1984ರಲ್ಲಿ ಬಂದೆ ಸರ್, ಸೆಪ್ಟೆಂಬರ್ 15ನೇ ತಾರೀಕು 1983ರಲ್ಲಿ. ಅವಾಗ SSLC ಎಕ್ಸಾಮಲ್ಲಿ ನಾನು ದುರದೃಷ್ಟವಶಾತ್ ಫೈಲ್ ಆಗಿಬಿಟ್ಟೆ. ಆವಾಗೆಲ್ಲ ಇವಾಗಿನ ಥರ 15 ದಿನ ಎಕ್ಸಾಮ್ ಇರಲಿಲ್ಲ, 6 ತಿಂಗಳಿಗೊಂದು ಎಕ್ಸಾಮ್ ಇತ್ತು. ಒಂದು 6 ತಿಂಗಳು ಎಕ್ಸಾಮ್ ಆದಮೇಲೆ ಹಿಂಗೆ ಬೆಳಗ್ಗೆ ಹೊತ್ತು ಒಂದಿನ ಎದ್ದು ಬರಬೇಕಾದ್ರೆ ನಮ್ಮ ಜನತಾ ಬಜಾರ್ ಹತ್ರ ಎಲ್ಲರೂ ಪತ್ರಿಕೆ ಹಂಚ್ತಾಯಿದ್ರು. ಆಯಿತು ಅಂತ ನಾನೊಬ್ಬರು ಮಂಜುನಾಥ್ ಅಂತ ಇದ್ದರು, ಅವ್ರ ಹತ್ರ ಹೋಗಿ ಸರ್ ನಾನು ಪತ್ರಿಕೆ ಹಂಚಕ್ಕೆ ಬರ್ತೀನಿ ಅಂದರು. ಆಯಿತು ಬಾರಪ್ಪ ಅಂತ ಹೇಳ್ಬಿಟ್ಟು ಅವತ್ತು ಇಮಿಡಿಯೇಟಾಗಿ ಜಾಯಿನ್ ಮಾಡಿಸ್ಬಿಟ್ರು ನನಗೆ. ಆಯಿತು ಅಂತ ಹೇಳ್ಬಿಟ್ರು, ಯಾವುದು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ, ಪತ್ರಿಕೆ ಹೆಸರು ಗೊತ್ತಾ ಏನೂ ಕೇಳಲಿಲ್ಲ. ಆಯಿತು ಬಾರಪ್ಪ ಅಂತ ಕರ್ಕೊಂಬಂದ್ಬಿಟ್ರು. ಆಯಿತು ಅಂತ ಆವತ್ತು ಪತ್ರಿಕೆ ಹಾಕ್ಬಿಟ್ಟು ಮತ್ತೆ ಮನೆಗೆ ಹೋದಾಗ 8 ಗಂಟೆ ಆಗಿತ್ತು. ನಮ್ಮ ತಂದೆಯವ್ರು ಕೇಳಿದ್ರು, ಎಲ್ಲಪ್ಪ ಹೋಗಿದ್ದೆ ಬೆಳಗ್ಗೆಯಿಂದ ಇಷ್ಟೊತ್ತರ ಗಂಟ ಅಂತ. ನಾನು ಈ ಥರ ಹೇಳಿದೆ, ಹಿಂಗೆ ಹೋಗಿದ್ದೆ ಅಪ್ಪ, ಈ ಥರ ಪತ್ರಿಕೆ ಹಂಚೋದಕ್ಕೆ ಹೋಗಿದ್ದೆ ಅಂದರು. ಹೌದಾ, ಪತ್ರಿಕೆ ಅಂದರೆ ಏನು ಅಂತ ಗೊತ್ತಾ ನಿನಗೆ ಅಂತ ಕೇಳಿದ್ರು. ಏನಿದೆ ಅದರಲ್ಲಿ, ಸುದ್ದಿ ಇರ್ತದೆ, ಓದೋ ಅಂಥದ್ದು ಒಂದೇ. ನೋಡಪ್ಪ, ಪತ್ರಿಕೆ ಯಾವತ್ತಾದರೂ ನೀನು ಕಾಸು ಕೊಟ್ಟು ತೊಗೊಂಡು ಓದಿದೀಯಾ ಅಂತ ಕೇಳಿದ್ರು. 35 ಪೈಸಾ ಪತ್ರಿಕೆ, 15 ಪೈಸಾ ಪೆನ್ಸಿಲ್ಗೆ ಕೊಡೋದಿಲ್ಲ ನೀನು, ನನ್ನ ಪೇಪರ್ಗೆ 35 ಪೈಸಾ ಕೊಟ್ಟು ಎಲ್ಲಿ ಓದಲಿ ಅಂದೆ. ನೋಡಪ್ಪ, ಈ ಪತ್ರಿಕೆ ಅನ್ನೋದು ಬಂದ್ಬಿಟ್ಟು ಒಂದು ಸಮಾಜ ಸೇವೆ. ಪತ್ರಿಕೆ ಮಾರಾಟ ಮಾಡೋರಾಗಲಿ ಮತ್ತು ಹಂಚೋರಾಗಲಿ ಒಂದು ಸಮಾಜ ಸೇವೆ ಅನ್ನೋದು ಇದ್ದರೆ ಮಾತ್ರ
ನೀನು ಈ ವೃತ್ತಿ ಮಾಡ್ಬೋದು. ಪತ್ರಿಕೆ ವ್ಯಾಪಾರ ಮಾಡಿ ನೀನು ನಾಳೆ ನಿನ್ನ ಹೆಂಡತಿ ಮಕ್ಕಳನ್ನ ನಮ್ಮನ್ನ ತಂದೆ ತಾಯಿನ ಸಾಕ್ತೀನಿ ಅನ್ನೋ ಆಸೆ ಇದ್ದರೆ ಅದು ಆಗದೇ ಇರೋವಂಥ ಕೆಲಸ. ಈ ಕೆಲಸಕ್ಕೆ ಇನ್ಮೇಲೆ ಹೋಗಬೇಡ ಅಂತ ಹೇಳಿದ್ರು. ನನಗೆ ಆವಾಗ 1980s ಇದರಲ್ಲಿ ಇವಾಗಿನ ಮಕ್ಕಳಿಗಿರೋ ಅಷ್ಟು ನಮಗೆ ತಿಳುವಳಿಕೆ ಇರಲಿಲ್ಲ. ಏನೋ ಅಪ್ಪಾಜಿ ಹೇಳಿದ್ರು ಬಿಡು ಅಂತ ಹೇಳ್ಬಿಟ್ಟು ನಾನು ಆ ವೃತ್ತಿನ ಹಂಗೆ ಮಾಡ್ಕೊಂಬಂದೆ. ಮತ್ತೆ ಅದ್ರ ಬಗ್ಗೆ ಅವರು ತಿರ್ಗಾ ನನ್ನ ಹತ್ರ ಏನು ಕೇಳೋದು ಇವತ್ತರ ಗಂಟೆ ಕೇಳಲಿಲ್ಲ. ಸದ್ಯಕ್ಕೆ ಇವತ್ತು ಅಪ್ಪ ಅಮ್ಮ ಇಬ್ಬರು ದೈವಾಧೀನರಾಗಿದ್ದಾರೆ. ಅವ್ರ ಆಶೀರ್ವಾದ ಇತ್ತು. ಮತ್ತು ಈ ಪತ್ರಿಕೆ ಅನ್ನೋದು ನನ್ನ ಕೈ ಬಿಡಲಿಲ್ಲ. ಇವತ್ತಿಗೆ 41 ವರ್ಷದಿಂದ ನಾನು ಈ ಪತ್ರಿಕೆ ವೃತ್ತಿ ಮಾಡ್ಕೊಂಬಂದಿದ್ದೀನಿ. ಅಪ್ಪ ಅಮ್ಮನ್ನ ನೀವು ಎಷ್ಟೋ ವೀಡಿಯೋದಲ್ಲಿ ಏರಿರೋದ್ರ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಅವ್ರು ನನ್ನ ಮೇಲೆ ಬೇಜಾರು, ನಮ್ಗೆ ಅವ್ರ ಮೇಲೆ ಬೇಜಾರಾಗ್ಬೋದು, ಅವ್ರಿಗೆ ನನ್ನ ಮೇಲೆ ಬೇಜಾರಾಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೀನಿ. ನನಗಿಬ್ಬರು ಮಕ್ಕಳು, ಒಬ್ಬಳೇ ಹೆಂಡ್ತಿ. ಇವೆಲ್ಲನೂ ಸುಖವಾಗಿ ನೋಡಿಕೊಂಡು ಮಗಳನ್ನ MBA ಓದಿಸಿದ್ದೀನಿ, ಮಗಳನ್ನ BCA ಓದಿಸಿದ್ದೀನಿ. ನಾನಿವಾಗ ಸಾಲ ಸ್ವಲ್ಪ ಇಟ್ಕೊಂಡು ತೀರಿಸೋಷ್ಟು ಸಾಲ ಇಟ್ಕೊಂಡು ಸುಖವಾಗಿ ಜೀವನ ಮಾಡ್ತಾಯಿದ್ದೀನಿ ಸರ್ ಈ ವೃತ್ತಿಯಿಂದ. ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಈ ಪುಸ್ತಕದ ಇದ್ರ ಕತೆ ಹೇಳಿ. ಇದರ ಕತೆ ಅಂದರೆ ಸರ್, ಇದು ಫಸ್ಟು ಈ ಅಂಡರ್ಗ್ರೌಂಡ್ ಇರಲಿಲ್ಲ. ಇಲ್ಲೆಲ್ಲ ವೆಹಿಕಲ್ಗಳು ಓಡಾಡ್ತಾ ಇತ್ತು. ಈ ಮೂಲೆಯಲ್ಲಿ ನಮಗೆ ಇದು ಶೇಖರ್ ಟ್ರಾವೆಲ್ಸ್ ಪಕ್ಕದಲ್ಲಿ ನಮ್ಮ ST ಸೋಮಶೇಖರ್ ಗೌಡ್ರು ಇದ್ದಾರಲ್ಲ, ಅವ್ರದ್ದೇ ಅದು. ಅವ್ರು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ರು ಪತ್ರಿಕೆ ಮಾರೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ನಾನು ಪತ್ರಿಕೆಗಳಿಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೆ. ತುಂಬ ವೈಭವೋಪೇತ ಕಾಲ ಸರ್ ಅದು. ಹೌದಾ? ಪತ್ರಿಕೆಗಳು ನಾನು ಬೆಳಗ್ಗೆ 4:15 ಇಲ್ಲಿರಬೇಕು. 4:45 ಆದರೆ ಪತ್ರಿಕೆ ಒಡೆಯೋದಕ್ಕೆ ಬರೋರು ಕಸ್ಟಮರು. ಎಷ್ಟೊತ್ತಪ್ಪ ಕಾಯೋದು? 35 ಪೈಸಾ ಪತ್ರಿಕೆಗೆ 70 ಪೈಸಾ ಟೀ ಕೊಡ್ತಿದ್ದೀನಿ ನಾನು. ಇಲ್ಲಿ ನಮ್ಮ ಕರ್ನಾಟಕ ಟೀ ಹೌಸು ತುಂಬ ಫೇಮಸ್ ಆವಾಗ, ಇವಾಗಲೂ ಇದೆ. ಆವಾಗ ನಮ್ಮ ಯಜಮಾನರಿದ್ದರು ಟೀ ಅಂಗಡಿಯಲ್ಲಿ, ಒಳ್ಳೆ ಚಾಯ್ ಕೊಡ್ತಾಯಿದ್ರು. 35 ಪೈಸಾ ಟೀ, 50 ಪೈಸಾ ಬನ್ನು. ನಾವು ನಿನಗೆ 35 ಪೈಸಾ ಪೇಪರ್ಗೆ 70 ಪೈಸಾ ಟೀ ಕೊಡ್ತಿದ್ದೀವಿ, ಎಷ್ಟೊತ್ತು ಬರೋದು ಅಂತ. ಬೆಳಗ್ಗೆ 4:15 ಇಲ್ಲಿರಬೇಕು. 4:45 ಆದರೆ ಬೈಯೋರು ಕಸ್ಟಮರ್ಗಳು, ಕಾಯ್ತಾ ಇರೋರು. ಕಡಲೆಪುರಿಗಿಂತ ಹೆಚ್ಚು ಮಾರಾಟ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ₹1 ಇಟ್ಬಿಟ್ಟು ಹೋಗ್ಬಿಡೋರು, ಪೇಪರ್ ತೊಗೊಂಡು ಹೋಗ್ಬಿಡೋರು, ಮಾರನೇ ದಿನ ಬಂದು ಹೇಳೋರು. ಎಷ್ಟೋ ಜನ ಪೇಪರ್ ತೊಗೊಂಡೇ ಹೋಗ್ಬಿಡೋರು, ಮಾರನೇ ದಿನ ಬಂದು ದುಡ್ಡು ಕೊಡೋರು. ಆವಾಗ ನಮಗೆ ಬೆಂಗಳೂರಿಂದ ಪ್ರಿಂಟ್ ಆಗ್ತಾ ಇದ್ದಿದ್ದು ಕನ್ನಡಪ್ರಭ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, 3 ಪತ್ರಿಕೆಗಳು. ಪತ್ರಿಕೆಗಳಿಗೆ ಎಷ್ಟು ಇದಿತ್ತು ಅಂದರೆ ಡಿಮ್ಯಾಂಡ್ ಇತ್ತು. ಮತ್ತು ಅಷ್ಟೇ ವಿಶ್ವಾಸಾರ್ಹ ಸುದ್ದಿಗಳು ಬರ್ತಾ ಇದ್ವು. ನಮಗೆ ಪತ್ರಿಕೆ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಮಧ್ಯಾಹ್ನ ಆದರೆ ಸಂಜಾವಾಣಿ, ನಾವು ಇಲ್ಲಿ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೆಸ್ಗೆ ಹೋಗಿ ತೊಗೊಂಬಂದ್ಬಿಡ್ತಾ ಇದ್ದೆ ಪತ್ರಿಕೆಗಳನ್ನ. ಸಂಜಾವಾಣಿನ ಅದೆಷ್ಟು ಗಂಟೆ ಕೊಡ್ತಾ ಇದ್ರಿ? ಸಂಜಾವಾಣಿ ಇಲ್ಲಿ ಅವರು ಎಲ್ಲರಿಗೂ ಹಂಚ್ಕೊಂಬರೋ ಅಷ್ಟರಲ್ಲಿ 4:15 ಆಗೋದು. ಪತ್ರಿಕೆ 2:15 ರೆಡಿ ಆಗುತ್ತೆ. ನಾನು ಇಲ್ಲಿಂದ ಸೈಕಲಲ್ಲಿ ಹೋಗ್ಬಿಟ್ಟು 2:15 ಪತ್ರಿಕೆ 2:45 ನಾನು ಇಲ್ಲಿ ತೊಗೊಂಬಂದ್ಬಿಡ್ತಾ ಇದ್ದೆ. 2 ಗಂಟೆಗೆ ಊಟಕ್ಕೆ ಹೋಗ್ಬಿಟ್ಟು 2:45 ಊಟ ಮಾಡಿಕೊಂಡು 2:45 ಪತ್ರಿಕೆ ಇಲ್ಲೇ ತೊಗೊಂಬಂದ್ಬಿಡ್ತಾ ಇತ್ತು. ಆಮೇಲೆ ಅವ್ರು ಸೆಕೆಂಡ್ ರೌಂಡ್ ಇನ್ನೊಂದ್ಸಲ ತೊಗೊಂಬಂದು ಕೊಡೋರು. ಅಷ್ಟೊತ್ತಿಗೆ ಒಂದು 400 ಪತ್ರಿಕೆ ನಾನು ಸೇಲ್ ಮಾಡಿಬಿಡ್ತಾ ಇದ್ದೆ. ಈ ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ದಿನ ಬೆಳಗ್ಗೆ ಎಷ್ಟು ಹೋಗೋದು ಒಂದು ಅಂದಾಜು? ಸರ್, ನಾನು ಆವಾಗ ಎಲ್ಲ ಪತ್ರಿಕೆಗಳು ಸೇರಿ 2700 ಪತ್ರಿಕೆ ಒಂದು ದಿನಕ್ಕೆ ಮಾರಾಟ ಮಾಡ್ತಾ ಇದ್ದೆ ಸರ್. ಒಂದು ದಿನಕ್ಕೆ ನನ್ನ ಅಂಗಡಿಯಲ್ಲಿ ಮಾತ್ರ 2700 ಪತ್ರಿಕೆ. ಅದರಲ್ಲಿ ಕೆಲವರು ಸಂಜೆ ಬರೋರು ಪೇಪರ್ ಇರ್ತಾರಿಲ್ಲ. ನಿನ್ನೆದೊಂದು ಉದಯ ಕನ್ನಡಪ್ರಭ ಎತ್ತಿರಪ್ಪ, ಮೊನ್ನೆದೊಂದು ಶುಕ್ರವಾರ ಆದರೆ ಕನ್ನಡಪ್ರಭ ಪತ್ರಿಕೆ ನಮ್ಮ ಸಿನಿಮಾ ಪ್ರಿಯರು ಅದಕ್ಕೆ ಒಂದಿನ 3 ದಿನ ಮುಂಚೆನೇ ದುಡ್ಡು ಕೊಟ್ಟಿರೋರು. ಆ ಟೈಮ್ಗೆ ಅವ್ರು ಬರ್ತಾರಿಲ್ಲ, ಪತ್ರಿಕೆಗಳು ಇರ್ತಾರಿಲ್ಲ. ನಮ್ಮ ಅಣ್ಣವ್ರ ಪಿಕ್ಚರ್ ರಿಲೀಸ್ ಆಗೋಯ್ತು ಅಂದರೆ ನಮಗೆ ಈ ರೂಪ ಥರ ಬೇಡಿಕೆ, ನಮ್ಮ ಬೇಡಿಕೆ ಅಷ್ಟು ಅವ್ರು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಮೈನ್ ಸಿಟಿ ನಾವು ಇದು ಬಿಟ್ಟರೆ KG ರೋಡಲ್ಲಿ ನಮ್ಮ ಕಣ್ಣೇಶ್ ಶೆಟ್ರ್ ಅಂತ ಇದ್ದಾರೆ, ಅವ್ರ ಹತ್ರ ನಾವಿಬ್ಬರು ಪೈಪೋಟಿ ಮೇಲೆ ಪೈಪೋಟಿ ಅಂದರೆ ಅವ್ರು ಎಷ್ಟು ಪುಸ್ತಕ ತೊಗೊಂಡವ್ರೆ, 100, ನನಗೆ 150 ಕೊಡು, ಅವ್ನಿಗೆ 50 ಜಾಸ್ತಿ ಕೊಟ್ಟಿದ್ದೆ, ನನಗೆ ಇನ್ನೂ 25 ಜಾಸ್ತಿ ಕೊಡು ಅನ್ನೋ ಥರ. ಆ ರೀತಿ ಪೈಪೋಟಿ ಮೇಲೆ ವ್ಯಾಪಾರ ಮಾಡಿದ್ವಿ. ಪತ್ರಿಕೆ ತಾಯಿ ನಮಗೆ ರವಿ ಬೆಳಗೆರೆ ಅವರು, ಲಂಕೇಶ್ ಪತ್ರಿಕೆ, ವಿಚಿತ್ರವಾದ ಮುಖಪುಟ, ಪತ್ರಿಕೆಗೆ ಸಂಘರ್ಷ ಮೊದಲನೇ ಆಗಿದ್ದು. ಅವರು ಎಲ್ಲರೂ ನಮ್ಮ ಅನ್ನದಾತರು. ಲಂಕೇಶ್ ಪತ್ರಿಕೆ ನಮಗೆ ಇಳಿಸ್ತಾ ಇರೋವಾಗಲೇ 600 ಪತ್ರಿಕೆ ಮಾರಾಟ ಆಗೋಯ್ತು. ₹2.80 ಇದ್ದಿದ್ದು ಪತ್ರಿಕೆ ಎಲ್ಲರೂ ₹3, ₹4 ಹಾಕ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ರು ಪತ್ರಿಕೆಗಳನ್ನ. ಆ ಥರ ರವಿ ಬೆಳಗೆರೆ ಅವರು ಇವತ್ತು ನಮ್ಮೊಂದು ಪತ್ರಿಕೆಗಳು ಮಾರಾಟ, ಪತ್ರಿಕೆಗಳನ್ನ ಓದೋ ಒಂದು ಅಧ್ಯಾಯ ಸೃಷ್ಟಿ ಮಾಡಿದ್ರು. ಯುವ ಜನತೆಗೆ ಓದೋ ಹುಚ್ಚೆಬ್ಬಿಸಿದವರು ರವಿ ಬೆಳಗೆರೆ ಅವರು. ಅವರು ಬರಿತಾ ಇದ್ದಂಥ ಬರವಣಿಗೆಗಳು
ಹೆಂಗಿತ್ತು ಅಂದರೆ ಇವತ್ತು ಅವ್ರ ಪತ್ರಿಕೆಗಳು ಅವರು ಇವಾಗ ನೋಡಿ ಇದು ಅವ್ರದ್ದು 25 ವರ್ಷ ಆಯಿತು ಪತ್ರಿಕೆ ಸಂಸ್ಥೆ ಇದಾಗಿ ಅವ್ರು ಹೋಗಿ ಒಂದು 4-5 ವರ್ಷ ಆಯಿತು. ಆದರೂ ಇವತ್ತು ಅವ್ರ ಪುಸ್ತಕಗಳು ಜನ ಕೇಳಿ ಬೇಡಿಕೆ ನೋಡಿ ಇವತ್ತು ಎಲ್ಲ ಪುಸ್ತಕಗಳಲ್ಲಿ ಅವ್ರ ಪುಸ್ತಕಕ್ಕೆ 4 ಲೈನ್ ಮೀಸಲಿಟ್ಟಿದ್ದೀವಿ ಅವರು. ಅಂಥ ಒಂದು ಮಹನೀಯರು ನನ್ನ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು. ಹೌದಾ? ನನ್ನ ಅಂಗಡಿಯಲ್ಲಿ ಕೂತ್ಕೊಂಡು ಯಾವಾಗ ಬಂದಿದ್ರು? ವೀರಪ್ಪನ್ ಕಿಡ್ನಾಪ್ ಆಗಿದ್ದ ಸಮಯದಲ್ಲಿ ಪತ್ರಿಕೆಗಳೆಲ್ಲೂ ಮಾರಾಟ ಆಗ್ತಾ ಇರಲಿಲ್ಲ. ಮಾರಾಟ ಆಗ್ತಾ ಇರಲಿಲ್ಲ ಅಂದರೆ ಯಾರು ಅಂಗಡಿಗಳು ತೆಗೆದ್ರೆ ಜನ ಬರೋರು ಇರಲಿಲ್ಲ. ನಮ್ಮದು ಮೈನ್ ಪ್ಲೇಸು ಬಸ್ ಸ್ಟ್ಯಾಂಡು. ಆವಾಗ ಇನ್ನೂ ಇದು ಕಟ್ಟಿರಲಿಲ್ಲ. ಆವಾಗ ಅಲ್ಲಿ ಈ ಮೂಲೆಯಲ್ಲಿ ಬಂದು ಕೂತ್ಕೊಂಡು ವೀರಪ್ಪಂದು ಗೋಪಾಲ್ ಹೊಸರದು ಕಿರಣ್ ಗೋಪಾಲ್ ಅವ್ರದ್ದು ಮುಖಪುಟ ಇದ್ದಿದ್ದನ್ನು ಎಲ್ಲ ಅವರೇ ಡಿಸ್ಪ್ಲೇ ಮಾಡಿ ನನ್ನ ಜೊತೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿ ಒಂದು ಫೋಟೋ ಹಿಡಿದ್ವಿ. ಅವರು ಸುರೇಶ್ ಫೋಟೋ ನಿನಗೆ ಕೊಟ್ಟು ಕಳಿಸ್ತೀನಿ, ಇದು ನಿನಗೆ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂದರು. ಅವರು ಅದನ್ನು ನನಗೆ ಕೊಟ್ಟು ಕಳಿಸ್ಲೇ ಇಲ್ಲ. ಆದರೆ ಅವರು ನಮ್ಮ ಜನಮಾನಸದಲ್ಲಿ ಅವರು ಫಸ್ಟು ಕರ್ಮವೀರದಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದ ನನಗೆ ಪರಿಚಯ. ಆವಾಗಿಂದ ನಮಗೆ ತುಂಬ ಒಡನಾಟ ಇತ್ತು. ಸರ್ ನನ್ನ ಬಗ್ಗೆ ಯಾವತ್ತಾದರೂ ಒಂದು ಪತ್ರಿಕೆಯಲ್ಲಿ ಒಂದು ವಿಷಯ ಬರೀರಿ ಸರ್ ಅಂದರೆ, ನನ್ನ ಮನಸ್ಸಲ್ಲಿ ಇದೆಯಾ ಕಣ ನಿನ್ನ ಬಗ್ಗೆ ಏನೀಗ ನನ್ನ ಪತ್ರಿಕೆಯಲ್ಲಿ ಬರೀಬೇಕು ಅಂತ ಕೊನೆಗೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡೇ ಹೋಗ್ಬಿಟ್ರೆ ಹೊರತು ನನ್ನ ಅವ್ರು ಪರಿಚಯ ಮಾಡೋದಕ್ಕೆ ಹೋಗಿಲ್ಲ. ಬಟ್ ಏನಂದ್ರೆ ನನಗೆ ಅದು ಏನಂದರೆ ಈ ಥರ ಒಂದು ನನ್ನ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಬಂದಿದೆ, ನಾನು ಇಷ್ಟು ವರ್ಷ ಮಾಡಿದ್ದೀನಿ ಅನ್ನೋದು ಒಂದು ನನ್ನ ಮಕ್ಕಳಿಗೆ ಗೊತ್ತಾಗಬೇಕಲ್ಲ. ಹೌದು ಹೌದು ಅನ್ನೋ ಒಂದು ಆಸೆಯಿಂದ ಹೊರತು ಪ್ರಚಾರಕ್ಕೋಸ್ಕರ ಕೇಳಲಿಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಅಪ್ಪ ನೀನು ಹೇಳಿದೆ ಅವತ್ತಿದು ಇದಲ್ಲ ಅಂತ ಹೇಳ್ಬಿಟ್ಟು ಈ ಥರ ಆಗಿದೆ ನೋಡು, ನಾನು ಬೆಳೆದಿದ್ದೀನಿ ನಿನ್ನ ಅಂತ ತೋರಿಸ್ಬೇಕು ಅನ್ನೋ ರಾಜ್ಯದಲ್ಲೇ ಒಂದು ಪ್ರಮುಖ ಪತ್ರಿಕೆಯಲ್ಲಿ ನನ್ನದು ಫೋಟೋ ಬಂದಿದೆ ಅಂತ ತೋರಿಸ್ಬೇಕು ಅಂತ. ಆಮೇಲೆ ಹಲವಾರು ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫೋಟೋಗಳು ಬಂದಿದೆ. ಬೇರೆ ನಾವು ಮಾತಾಡಿರೋ ಸಂದರ್ಶನಗಳು ಬೇರೆ ಯಾವ ಚಾನೆಲ್ಗಳು ಎಲ್ಲಲ್ಲೂ ಬಂದಿದೆ. ಆದರೆ ಅದನ್ನು ನೋಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಇರಲಿಲ್ಲ. ನಾವಿವತ್ತೇನೆಂದರೆ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಎಲ್ಲ ಯುವ ಜನತೆಗೆ ಮತ್ತು ಹಿರಿಯ ನಾಗರಿಕರಿಗೆ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ಮನೆಗೆ ಒಂದು ಪತ್ರಿಕೆ ಹಾಕಿಸಿ. ನೀವು ಹಾಕಿಸ್ಕೊಳೋ ಒಂದು ಪತ್ರಿಕೆ ಒಬ್ಬ ವಿತರಕನ ಜೀವನ ನಡೀತದೆ. ತಿಂಗಳಿಗೆ ಇವತ್ತು ಯಾವ್ಯಾವುದಕ್ಕೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ, ಒಂದು ತಿಂಗಳಿಗೆ ಬರೀ 200 ರೂಪಾಯಿ ಅಷ್ಟೇ. ಯಾವುದೇ ಪತ್ರಿಕೆ ತೊಗೊಂಡ್ರೆ 200 ರೂಪಾಯಿಗಿಂತ ಮೇಲಿಲ್ಲ. ಇವತ್ತು ತಮಿಳ್ನವರು ಮಲಯಾಳದವರು ಇನ್ನೊಬ್ಬರ ಹತ್ರ ಸರ್ 1 ನಿಮಿಷ ಪತ್ರಿಕೆ ಕೊಡಿ ಸರ್ ಅಂತ ಕೇಳಿದ್ದು ಇತಿಹಾಸನೇ ನಾವು ನೋಡಿಲ್ಲ. 3 ದಿನದ ಒಂದೊಂದು ವಾರದ ಪತ್ರಿಕೆ ನಮ್ಮ ಹತ್ರ, ಒಂದೊಂದು ತಿಂಗಳ ಪತ್ರಿಕೆ ಊರಿಗೆ ಹೋಗ್ತಾ ಇದ್ದೀನಪ್ಪ ಎಲ್ಲ ಪೇಪರ್ ಎತ್ತಿಡಬೇಕು ಅಂತ ಬಂಡೇಲ್ ಕಟ್ಟಿ ತಗೊಂಡೋಗಿದ್ದಾರೆ. ಮಲಯಾಳಂ ಮನೋರಮ, ದಿನತಂತಿ, ದಿನಮಲರ್ ಅಂತ ತಮಿಳು ಪತ್ರಿಕೆ, ಮಲಯಾಳಂ ಪತ್ರಿಕೆಗಳು ಒಂದೊಂದು ತಿಂಗಳುಗಟ್ಟಲೆ ನಾವು ಜೋಡಿಸಿಟ್ಟು ತಗೊಂಡೋಗಿದ್ದಾರೆ. ಇನ್ನೂ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್. ಇಲ್ಲಿ ಸುಮಂತ್ ಲಾಡ್ಜ್ ಅಂತ ಇದೆ, ಅದರಲ್ಲಿ ಒಬ್ಬ ವಿದ್ಯಾರ್ಥಿ ರಾಯಚೂರಿಂದ ಬಂದು ರೂಮ್ ಬಾಯ್ ಥರ ಕೆಲಸ ಮಾಡ್ತಾ ಇದ್ದ. ಅವನೇನೆಂದರೆ ಆವಾಗ ಇಲ್ಲಾಗ್ತಾ ಇದ್ವಿ ಅಂಗಡಿ. ಡೈಲಿ ಸಂಜೆ 6 ಗಂಟೆಗೆ ಬರೋದು, ಸ್ಪರ್ಧಾ ಪ್ರಪಂಚ ಅಂತ ಒಂದು ಪತ್ರಿಕೆ ಬರೋದು, ಅದನ್ನು ಎತ್ಕೊಂಡು ನೋಡೋದು, ಇಟ್ಬಿಡೋದು, ಹೋಗ್ಬಿಡೋದು. ಆವಾಗ ತುಂಬ ಪೀಕ್ ಟೈಮ್ಸ್. ಆವಾಗೆಲ್ಲ ಬೆಂಗಳೂರಲ್ಲಿ ಒಂದು ಸಲ ಪಿಕ್ಚರ್ ಬಿಟ್ಟರೆ 10,000 ಜನ ಎಕ್ಸ್ಟ್ರಾ ಬರೋರು. ಬೆಂಗಳೂರು ಮೆಜೆಸ್ಟಿಕಲ್ಲಿ 21 ಟ್ಯಾಕೀಸ್ ಸರ್. ಒಂದು ಟ್ಯಾಕೀಸ್ಗೆ ಬರೀ 500 ಜನ ಅಂತ ಇಟ್ಕೊಂಡ್ರೆ 10,000 ಜನ. ಆವಾಗ ಎಲ್ಲ ಶೋ ಫುಲ್ಲಾಗೋವು, ಎಲ್ಲ ಶೋ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಹೊಸ ನಟ ಬಂದರೆ ಅವನಿಗೆ ಅಂತ ಒಬ್ಬ ಅಭಿಮಾನಿ ಉಟ್ಕೊಂಡ್ಬಿಡೋರು. ಮಾರ್ನಿಂಗ್ ಶೋಗೆ ಫುಲ್ ಆಗಿಬಿಡೋದು, 10,000 ಜನ ಎಕ್ಸ್ಟ್ರಾ ಬರೋರು. ಅಂಥ ಸಮಯದಲ್ಲಿ ಹುಡುಗ ಹಿಂಗೆ ಮಾಡೋ, ನಾನು ಅವ್ರಿಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದಿನ ಕೈ ಇಟ್ಕೊಂಡೆ, ಯಾಕಪ್ಪ ಈ ಥರ ಮಾಡ್ತಾ ಇದೆಯಾ ನೀನು? ಹತ್ಕೊಂಬಿಟ್ಟ. ಏನಪ್ಪ ಅಂದರೆ, ಇಲ್ಲ ಸರ್ ನಾನು ಈ ಥರ ಎಕ್ಸಾಮ್ ಬರಿತಾ ಇದ್ದೀನಿ, ನನ್ನ ಹತ್ರ ದುಡ್ಡು ಕೊಟ್ಟು ತೊಗೊಳೋ ಅಷ್ಟು ಶಕ್ತಿ ಇಲ್ಲ, ಅದಕ್ಕೆ ನೋಡಪ್ಪ ನೀನು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಆವತ್ತಿಂದ ನಾನು ಈ ಎಕ್ಸಾಮ್ ಪುಸ್ತಕಗಳನ್ನೆಲ್ಲ ಒಂದು ಬಂಚ್ ಮಾಡಿ ಸಪ್ರೇಟಾಗಿ ಇಲ್ಲಿ ಬೋರ್ಡ್ ಬರೆದಾಕ್ತೀನಿ. ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರೋರು ನನ್ನ ಅನುಮತಿ ತೊಗೊಂಡಿದ್ದೀನಿ, ತೊಗೊಂಡು ಓದ್ಬಿಟ್ಟು 2 ದಿನ ಬಿಟ್ಕೊಂಡು ವಾಪಸ್ ತಂದು ಕೊಡಿ. ಬೇರೆ ನಿಮಗೆ ಬೇಕಾಗಿರೋಂಥ ಪುಸ್ತಕಗಳು ನಾನೇ ಕೊಡ್ತೀನಿ. ಆ ಮನುಷ್ಯ ಫಸ್ಟ್ ಅಟೆಂಪ್ಟಲ್ಲೇ ಸಬ್ ಇನ್ಸ್ಪೆಕ್ಟರ್ ಪಾಸ್ ಆದ ಸರ್. ಫಸ್ಟ್ ಅಟೆಂಪ್ಟಲ್ಲಿ ರೂಮ್ ಬಾಯ್ ಕೆಲಸ ಮಾಡಿಕೊಂಡು ನನ್ನ ಹತ್ರ ಉಚಿತವಾಗಿ ಪತ್ರಿಕೆ ಓದಿ ಫಸ್ಟ್ ಅಟೆಂಪ್ಟಲ್ಲೇ ಸಬ್ ಇನ್ಸ್ಪೆಕ್ಟರ್ ಪಾಸ್ ಮಾಡಿದಂಥ ವ್ಯಕ್ತಿ. ಇನ್ನೂ ಒಬ್ಬರು ವಿಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ರು, ದಿನಕರನ್ ಪತ್ರಿಕೆ, ತಮಿಳು ದಿನಕರನ್ ಪತ್ರಿಕೆ ಆವಾಗ ವೇಲೂರಿಂದ ಬರೋದು.
ವೇಲೂರಿಂದ ಬರೋದು. ಇವತ್ತಿನ ಪತ್ರಿಕೆ ನಾಳೆ ಬರೋದು. ನಮ್ಮ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿಯವರು ಒಂದು ಪತ್ರಿಕೆ ಬರೀತಾ ಇದ್ದರು, 4 ಪುಟ ಪತ್ರಿಕೆ, 4 ರೂಪಾಯಿ ಅದು. ಅದಕ್ಕೆ ಅಂತಲೇ ಅವ್ರ ಬರಹಗಳು ಓದಬೇಕು ಅನ್ನೋರೇ ಇದ್ದರು. ಆ ಪತ್ರಿಕೆಗಳು ಅವರು ಮೀಡಿಯಾದಲ್ಲಿ ಕೆಲಸ ಮಾಡೋರು ಒಬ್ಬರು ವ್ಯಕ್ತಿ ಅದನ್ನು ಡೈಲಿ ತೊಗೊಂಡವರು. ಆಯಿತು ಅಂತ ಹೇಳ್ಬಿಟ್ಟು ಅವರು ರಿಟೈರ್ಡ್ ಆಗೋಗ್ಬಿಟ್ರು. ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ರು, ರಿಟೈರ್ಡ್ ಆಗಿಬಿಟ್ರು. ಸಂಜೆ 6 ಗಂಟೆ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ ಇದೇ ಪ್ಲೇಸಲ್ಲಿ ಬಂದರು. ಸುರೇಶ ಒಂದು ನಿಮಿಷ ನಿಂತ್ಕೊ ಅಂದರು. ಸರ್ ವ್ಯಾಪಾರ ನಿಂತ್ಕೊಳ್ಳೋ ವ್ಯಾಪಾರ ಡೈಲಿ ಮಾಡ್ತೀಯಾ ಅಂದರು. ನಿಂತ್ಕೊಂಡಿದ್ದ ತಕ್ಷಣ ಅವ್ನು ಶಾಲ್ ಹಾಕಿದ್ರು, ಹಾರ ಹಾಕಿದ್ರು, ಪೇಟ ಇಟ್ಬಿಟ್ಟು ಒಂದು ಹೂವಿನ ಬುಟ್ಟಿ ಅದ್ರಲ್ಲಿ 10 ರೂಪಾಯಿದು ಹೊಸದೊಂದು ನೋಟಿನ ಕಟ್ಟು. ಸರ್ ಏನು ಸರ್ ಅಂದರೆ, ನೋಡಪ್ಪ ಇವತ್ತು ನನಗೆ ರಿಟೈರ್ಡ್ ಆಗೋಯ್ತು, ಇವತ್ತು ನಿನ್ನ ಆರ್ಡ್ರ್ ಕೊಟ್ಟಿರೋ ಪತ್ರಿಕೆ ನಾಳೆ ನಾಡಿದ್ದು ಬಂದು ನಾನು ತೊಗೊತೀನಿ, ನನಗೆ 30,000 ರೂಪಾಯಿ ಬಂತು, ಅದರಲ್ಲಿ 1,000 ರೂಪಾಯಿ ನಿನಗೆ ಕೊಡ್ತಾ ಇದ್ದೀನಿ. ಇಷ್ಟು ದಿನ ನೀನು ನನಗೋಸ್ಕರ ಪತ್ರಿಕೆಗಳಿಟ್ಟು ಸೇವೆ ಮಾಡಿದೀಯ, ನನಗೆ ನಾನು ಕಂಪ್ನಿಯಲ್ಲಿ ಸೇವೆ ಮಾಡಿದ್ದಕ್ಕೆ ನನಗೆ ಕೊಟ್ಟವ್ರೆ, ಇನ್ನೂ ಜಾಸ್ತಿ ಕೊಡಬೇಕು ಅಂತ ನನಗೆ 1,000 ರೂಪಾಯಿ ಕೊಡೋ ಅಷ್ಟು ಶಕ್ತಿ ಇದೆ, 1,000 ರೂಪಾಯಿ ಕೊಡ್ತೀನಿ. ಒಂದು 10 ವರ್ಷ ಆ ನೋಟ್ ಇಟ್ಕೊಂಡಿದ್ದೆ. ಆಮೇಲೆ ಅನಿವಾರ್ಯವಾಗಿ ಬಳಸ್ಕೊಳ್ಳೋ ಅಂಥ ಪರಿಸ್ಥಿತಿ ಕೊರೋನಾ ಟೈಮಲ್ಲಿ ಬಂತು, ಅದನ್ನು ಬಳಸ್ಕೊಂಡ್ಬಿಟ್ಟೆ. ಅಂಥ ನಿದರ್ಶನಗಳು ನಮಗೆ ತುಂಬ. ನನ್ನ ಹತ್ರ ಪತ್ರಿಕೆ ಓದಿದಂಥವರು IAS ಆಫೀಸರ್ಗಳಾಗಿದ್ದಾರೆ, KAS ಆಫೀಸರ್ಗಳಾಗಿದ್ದಾರೆ. ನಿಮ್ಮ ವಾಹಿನಿ ಮುಖಾಂತರ ನನ್ನ ಹತ್ರ ಓದ್ದವರು ಅಂತ ಅಲ್ಲ, ಎಲ್ಲ IAS KAS ಏನು ಇವತ್ತು ನಮ್ಮ ಸರ್ಕಾರಗಳು ನಡೀತಾ ಇರೋದು ಅಡ್ಮಿನಿಸ್ಟ್ರೇಷನ್ನು ಅಧಿಕಾರಿಗಳಿಂದ ಸರ್. ಅಧಿಕಾರಿಗಳು ನೀವು ಜನಸಾಮಾನ್ಯರಿಗೆ, ಸರ್ಕಾರದವರಿಗೆ, ನಮ್ಮ ಮುಖ್ಯಮಂತ್ರಿಗಳು ಅವಿದ್ಯಾವಂತರಲ್ಲ, ಉಪಮುಖ್ಯಮಂತ್ರಿಗಳು ಅವಿದ್ಯಾವಂತರಲ್ಲ, ಜನಸಾಮಾನ್ಯರ ಕಷ್ಟ ಅವರು ನೋಡೋ ಅಷ್ಟು ಸಮಯ ಕಮ್ಮಿ ಇದೆ. ಅವರಿಗೆ ಆ ಬೇಕಾದಂಥ ಕೆಲಸಗಳು ಒತ್ತಡ ಜಾಸ್ತಿ ಇದೆ. ಅದಕ್ಕೆ ಅಂತ ಅಧಿಕಾರಿಗಳನ್ನ ನೇಮಿಸ್ಕೊಂಡಿದ್ದೀವಿ. ಅಧಿಕಾರಿಗಳು ಜನಸಾಮಾನ್ಯರ ಬಗ್ಗೆ ನೀವು ಓಡಾಡಿ ರಸ್ತೆಗಳಲ್ಲಿ, ಜನಸಾಮಾನ್ಯರ ಕಷ್ಟ ಗೊತ್ತಾಗುತ್ತೆ. ಆ ಕಷ್ಟ ಎತ್ಕೊಂಡ್ಬಂದು ನಮ್ಮ ಮಂತ್ರಿವರ್ಗಕ್ಕೆ ಹೇಳಿ, ಸರ್ ಈ ಥರ ಇದೆ ಅಂತ ಒಂದು ಒಳ್ಳೆ ಯೋಜನೆಗಳನ್ನ ಬಡವರಿಗೋಸ್ಕರ ರೂಪಿಸಿ. ದೊಡ್ಡವರಿಗೆ ಅಂತ ರೂಪಿಸೋದಕ್ಕೆ ದೊಡ್ಡ ಯೋಜನೆಗಳು, ದೊಡ್ಡ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೇಂದ್ರ ಸರ್ಕಾರ ಇದೆ. ನಮ್ಮ ಶ್ರೀಸಾಮಾನ್ಯರಿಗೆ, ಬೀದಿ ವ್ಯಾಪಾರಿಗಳಿಗೆ, ಭಿಕ್ಷುಕರಿಗೆ, ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಯೋಜನೆಗಳನ್ನ, ಒಳ್ಳೆ ಯೋಜನೆಗಳನ್ನ ರೂಪಿಸಿ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಯಾವುದೇ ರೀತಿಯಲ್ಲಿ ಹಣಕ್ಕೆ ಕೊರತೆ ಇಲ್ಲ. ಇವಾಗ ಏನೇನೋ ಹೇಳ್ತಾರೆ, ಅದು ಹೋಗಿದೆ, ಅದು ಅವ್ರು ಅಷ್ಟು ತೊಗೊಂಡ್ರು, ಇವ್ರು ಇಷ್ಟು ತೊಗೊಂಡ್ರು, ಅದೆಲ್ಲ ಏನೇ ಆದ್ರೂ ಅದೆಲ್ಲ ಬೇಕಾಗಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹಣಕ್ಕೆ ಕೊರತೆ ಇಲ್ಲ, ಸಂಪನ್ಮೂಲಕ್ಕೆ ಕೊರತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗಾವಕಾಶ ಫಸ್ಟು ಮಾಡಿಕೊಡಿ ದಯವಿಟ್ಟು. ಇದೆಲ್ಲ ಅಧಿಕಾರಿಗಳಿಂದ ಆಗುವಂಥ ಕೆಲಸ. ಅಧಿಕಾರಿಗಳು ಶಿಫಾರಸು ಮಾಡಿದ್ರೆ ನಮ್ಮ ಮಂತ್ರಿ ಮಹೋದಯರು ಮಾಡುವಂಥ ಕೆಲಸ ಇದು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಸಂಗಮ್ ಸುರೇಶ್ ಅವರ ಹೃದಯಾಂತರಾಳದ ಮಾತುಗಳು, ಯಾರು ಕೇಳದಂಥ ಕಥೆಗಳು. ನಾನು ರೋಮಾಂಚನ ಆಗ್ಬಿಡ್ತು ನನಗೇನೆ. ಪ್ರಜಾವಾಣಿ ಕನ್ನಡಪ್ರಭ ನಾವು ಆಗ ಬೆಳಗ್ಗೆನೇ ಎದ್ದು ಓದ್ತಿದ್ದಂಥವ್ರು. ನಮಗೆ ಇವರು ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಹೆಂಗೆ ನಮಗೆ ನಮ್ಮ ಮನೆಗೆ ಪೇಪರ್ ತಲುಪಿಸೋದಕ್ಕೆ ಇವ್ರು ಬೆಳಗಿನ ಜಾವ 3-3:30 ಎದ್ದು ಬಂದು ನಮ್ಮ ಮನೆಗೆ ಪೇಪರ್ ತಲುಪಿಸಿದ್ರು ಅಂದಾಗ ನಮ್ಗೆ ಎದೆ ಭಾರ ಆಗುತ್ತೆ. ಸಂಗಮ್ ಸುರೇಶ್ಗೆ ಮತ್ತು ಇಲ್ಲಿರೋಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಒಳ್ಳೆ ವ್ಯಾಪಾರ ಆಗಲಿ, ಒಳ್ಳೆ ಆರೋಗ್ಯ ಕೊಡಲಿ. ಇವ್ರ ಹತ್ರ ನೀವು ವ್ಯಾಪಾರ ಮಾಡಿ. ಇವ್ರೂ ರಾತ್ರಿ ಊಟ ಮಾಡಿದಾಗಲೇ ನಾವು ರಾತ್ರಿ ಊಟ ಮಾಡಿದ್ದಕ್ಕೆ ನಮ್ಮ ಹೊಟ್ಟೆ ತಣ್ಣಗಾಗೋದು. ನಾವು ಹೋಗಿ ದೊಡ್ಡ ಮಾಲಲ್ಲೆಲ್ಲ ಸಾಮಾನು ತೊಗೊಂಬಿಟ್ಟು ಈ ಚಿಲ್ಲರೆ ವ್ಯಾಪಾರಿಗಳನ್ನು ಮರಿಬಾರ್ದು. ನಾವೆಲ್ಲ ಸೇರಿದ್ರೇ ಕನ್ನಡಿಗರು ಕರ್ನಾಟಕ ಆಗೋದು. ನಾವು ಇವ್ರು ನಮಗೆ, ನಾವೆಲ್ಲ ಜೊತೆಯಾಗಿ ಬೆಳೆಯೋಣ. ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ದಿನ ಪೇಪರ್ ಹಾಕ್ಸ್ಕೊಳ್ಳಿ, ಪೇಪರ್ ಓದಿ, ನಿಮ್ಮ ಮಕ್ಕಳಿಗೆ ಕನ್ನಡ ಪೇಪರ್ ಓದೋದನ್ನು ಕಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ ಸಂಗಮ್ ಸುರೇಶ್, ಒಳ್ಳೆಯದಾಗಲಿ ನಿಮಗೆ. ತುಂಬ ಧನ್ಯವಾದಗಳು. ಧನ್ಯವಾದ ಸರ್. ನಮ್ಮಂಥವ್ರನ್ನ ಗುರುತಿಸಿ ನೀವು ಇವತ್ತು ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರೂ ಕನ್ನಡ ಪುಸ್ತಕಗಳನ್ನ ಓದಿ, ಬೇರೆ ಭಾಷೆ ಪುಸ್ತಕಗಳನ್ನ ಓದಿ, ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಓದಿ ಅಂತ ಈ ವಾಹಿನಿ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಬದುಕ ಬಂಡಿ
ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಚಿನ್ನಸ್ವಾಮಿ. ಎಷ್ಟು ವರ್ಷ ವಯಸ್ಸು? ನಮಗೂ 61. 61. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡಿದೊಂದು 20 ವರ್ಷ ಮಾಡಿ. 20 ವರ್ಷ ಮುಂಚೆ ಏನು ಮಾಡ್ತಾಯಿರಿ? ಇದೇ ಬೇರೆ ಎಲ್ಲಿ ಕೆಲಸ ಮಾಡಿಲ್ಲ ಸಮಯ. ಮುಂಚೆ ವ್ಯವಸಾಯ ಮಾಡಿದ್ದೀನಿ. ಏನೇ ಮಳೆ ಇಲ್ಲ ಏನಿಲ್ಲ. ಇಲ್ಲಿ ಬಂದು ಇದೇ ಮಾಡಿದ್ದೀನಿ, ಕಡಲೆ ಬೀಜ ಮಾಡ್ತೀನಿ. ಕಡಲೆ ಬೀಜ. ಬದುಕ ಬಂಡಿ ಇದಿಷ್ಟು ಕಡಲೆ ಬೀಜ ಖರ್ಚಾಗಕ್ಕೆ ಎಷ್ಟು ದಿನ ಬೇಕು? ಇದು ಮಾಡಿದ್ರೆ ಆಗೋದಿಲ್ಲ, ಒಂದು 10 ದಿನ ಮಾಡಬೇಕು. 10 ದಿನ. ಕಡಲೆ ಬೀಜ ಎಲ್ಲಿಂದ ತರ್ತೀರಾ? ಮಾರ್ಕೆಟ್ಲಿಂದ ತಂದೆ ಸಮಯ. ತಂದ್ಬಿಟ್ಟು ಇವೆಲ್ಲ ನೀವೇ ಮಾಡ್ತೀರಾ ಮನೇಲಿ? ಇದೆಲ್ಲ ರೆಡಿ ಮಾಡ್ತೀವಿ ಸಮಯ. ನೀವು ರೆಡಿ ಮಾಡ್ತೀರಾ? ನಾನೇ ರೆಡಿ ಮಾಡಿ ನಾನೇ ಮಾಡ್ತೀನಿ. ಎಲ್ಲಿ ಮನೆ? ಮನೆಯಲ್ಲಿ ನಂಜಿನ ಲೇಬರ್. ಸಂತಾನ ಬಾಡಿಗೆನ? ಬಾಡಿಗೆನ. ಮದುವೆ ಆಗಿದೆಯಾ? ಮದುವೆ ಆಗಿದೆ. ಎಷ್ಟು ಮಕ್ಕಳು? 4 ಮಕ್ಕಳು. 4 ಮಕ್ಕಳು ಏನು ಮಾಡ್ತಾರೆ? ಇಲ್ಲ, ಮನೇಲಿ ಇದ್ದಾರೆ. ಒಬ್ರು ಕೆಲಸ ಸಿಗಿದೆ, 3 ಜನ ಸುಮ್ಮನೆ ಇದೆ. ಸ್ಕೂಲ್ಗೆ ಹೋಗಿ ಏನು ಎಕ್ಸಾಮಲ್ಲಿ ಪಾಸ್ ಆಗಿದೆ, ಏನು ಕೆಲಸನ ಸಿಕ್ಕಲ್ಲ. ಮನೇಲೇ ಇದೆ. ನೀವು ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ ಇಲ್ಲಿಗೆ? 10-11 ಗಂಟೆಗೆ ಬರ್ತೀನಿ. ಹೋಗೋದು ವಾಪಸ್ಸು 5 ಗಂಟೆಗೆ ಹೋಗಿ ಬರ್ತೀನಿ. ಜನ ಯಾವುದು ಜಾಸ್ತಿ ತಿನ್ನೋದು ಇದರಲ್ಲಿ ಜಾಸ್ತಿ ಅನ್ನೋದು ಕಡಲೆ ಬೀಜ ತಿಂತಾರೆ ಸರ್. ಕಡಲೆ ಬೀಜ. ಇದು ಈ ಉರ್ಗಾಳು, ಇದು ಕಡಲೆ ಬೀಜ, ಅದು ಎಲ್ಲ ಸ್ವಲ್ಪ ಸ್ವಲ್ಪ ತಿಂತಾರ? ಎಷ್ಟಿದು? ಇದು 1 kg. ಅಲ್ಲ, ಈಗ ಜನ ಎಷ್ಟು ರೂಪಾಯಿ ತಗೋತಾರೆ? ಏನು ಬರ್ತಾರೆ, ಒಂದು 5 ರೂಪಾಯಿ 10 ರೂಪಾಯಿ ಕೇಳ್ತಾರೆ. ಇದೆಷ್ಟು? ಇದು 10, ಇದು 5 ಅಂತಾನೆ. ಅವರು 2 ರೂಪಾಯಿ ಕೊಡು ಅಂತಾರೆ. 2 ರೂಪಾಯಿ? 2 ರೂಪಾಯಿ ಕೇಳ್ತಾರೆ. ಇನ್ನೂ ಅವಾಗ ಕಾಲನ ಈ ಕಾಲಕ್ಕೆ 2 ರೂಪಾಯಿ ಕೊಡೋಣ, ಇಲ್ಲಮ್ಮ 5 ರೂಪಾಯಿ ಅಂತೀನಿ. 5 ರೂಪಾಯಿ ಕೊಡ್ತೀನಿ. 5 ರೂಪಾಯಿ ಕೊಡ್ತೀರಾ? ಎಲ್ಲಾನು 5 ರೂಪಾಯಿ ಕೊಡ್ತೀರಾ ಒಂದು ಚೂರು ಅಥವಾ ಎಲ್ಲ ಒಂದೇ ರೇಟ್? ಎಲ್ಲ ಒಂದೇ ರೇಟ್. 10 ರೂಪಾಯಿಗಿದು 5 ರೂಪಾಯಿಗಿದ? ಇದೆ. ಇದೇ ಕೊಡ್ತೀವಿ. ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ದಿನಗೇನೇ ಸಮಯ ಆಗಿದೆ, ಒಂದು 500, 600, 300 ಅಷ್ಟೇ. ವ್ಯಾಪಾರ ಇಲ್ಲ. ಬಿಸಿಲು ಜಾಸ್ತಿ ಆಗಿದೆ, ಏನಿಲ್ಲ. ಇದು ಎಲ್ಲಿ ಇಡ್ತೀರಾ ಆಮೇಲೆ? ಇಲ್ಲೇ ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ಹೋಗ್ತೀರಾ, ಎತ್ಕೊಂಡ್ ಬರ್ತೀರಾ? ಎತ್ಕೊಂಡು ಹೋಗಿ ದಿನ ಎತ್ಕೊಂಡು ಹೋಗ್ತೀರಾ, ಎತ್ಕೊಂಡ್ ಬರ್ತೀರಾ? ಹೆಂಗೆ ಎತ್ಕೊಂಡು ಹೋಗ್ತೀರಾ ಇದನ್ನ? ಇಲ್ಲೇ ಕಟ್ಬಿಟ್ಟು ಮೂಟೆಲ್ಲ ಶೀಲಲ್ಲಿ ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಚೀಲದಲ್ಲಿ ಕಟ್ಬಿಟ್ಟು ಎತ್ಕೊಂಡು ಹೋಗ್ತೀರಾ? ತಿರ್ಗಾ ಬೆಳಗ್ಗೆ ಬಂದು 10 ಗಂಟೆ ಮೇಲೆ ಎಲ್ಲ ಜೋಡಿಸಿ ವ್ಯಾಪಾರ ಮಾಡಬೇಕು. ರಾತ್ರಿ ಎಷ್ಟು ಗಂಟೆವರೆಗೆ ಇರ್ತೀರಾ? ರಾತ್ರಿ 6 ಗಂಟೆ ಅಷ್ಟೇ. 6 ಗಂಟೆ ಕ್ಲೋಸಾ? 6-6:30 ಕ್ಲೋಸ್. ಅಲ್ಲ, ಇದು ಮೆಜೆಸ್ಟಿಕ್ಕಲ್ಲಿ ಇದ್ರಲ್ಲ ತುಂಬ ಜನ ಮೆಟ್ರೋಲ್ ಅಲ್ಲಿ ಇಲ್ಲಿ ಓಡಾಡ್ತಾರೆ, ಅವರೆಲ್ಲ ತಿನ್ಬೇಕಲ್ಲ ಇದನ್ನ? ಮೆಟ್ರೋಲ್ ತಾರೆ ಯಾರು ಬರ್ತಾರೆ ಸರ್, ಆ ಕಡೆ ಹೋಗ್ತಾರೆ. ಮೆಟ್ರೋಗೆ ಇದೆ ಸಮಾಧಾನ ಇಲ್ಲ. ಯಾರೋ ಒಬ್ಬರಿಬ್ಬರು ಬರ್ತಾರೆ, ಕೊಡ್ತಾರೆ ಅಷ್ಟೇ. ಇದು ಜಾಸ್ತಿ ಮುಂದಿನ ಥರ ಮಾರಿ ವ್ಯಾಪಾರ ಇಲ್ಲ. ಹೌದಾ? ಯಾರು ಜಾಸ್ತಿ ತಿನ್ನೋದು, ಹಳ್ಳಿಯವರ ಸಿಟಿ ಹುಡುಗರ? ಹಳ್ಳಿಯವ್ರ ತ ಜಾಸ್ತಿ. ಹಳ್ಳಿಯವ್ರು ಜಾಸ್ತಿ. ಸಿಟಿ ಹುಡುಗರಿಗೆ ಇದೇನು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗಲ್ಲ. ಅವರೇ ತಕ್ಕ ಕೇಳಿದೆ 5 ರೂಪಾಯಿ ಕೊಡು, 2 ರೂಪಾಯಿ ಕೊಡು. ಸಿಟಿ ಹುಡುಗರ ಅವರೇ ಕೇಳಿದೆ. ಹಳ್ಳಿ ಹುಡುಗರು ಕರೆಕ್ಟ್ ಅವ್ರಿಗೆ ಗೊತ್ತಾಗಿದೆ. ಅವ್ರು ವ್ಯವಸಾಯ ಮಾಡ್ತಾರಲ್ಲ, ಏನೇನು ರೇಟ್ ಏನೋ ಅವ್ರಿಗೆ ಗೊತ್ತಾಗಿದೆ, ಅವ್ರು ಕೊಟ್ಬಿಟ್ಟು ತಿಂತಾರೆ. ಜನ ಜಾಸ್ತಿ 5 ರೂಪಾಯಿ ತಗೋತಾರೆ, 10 ರೂಪಾಯಿ ತಗೋತಾರೆ? 5 ರೂಪಾಯಿ ತಗೋತಾರೆ. ಹೌದಾ? 5 ರೂಪಾಯಿಗೆ ತಗೊಳ್ಳೋದು. 10 ರೂಪಾಯಿ ಕಡಿಮೆನಾ? 10 ರೂಪಾಯಿ ಕಡಿಮೆ. ಯಾವತ್ತೋ ಒಂದು ಏನೋ 30 ರೂಪಾಯಿ ಕೇಳಿ ಯಾರೋ ಒಬ್ರು ತಗೋತಾರೆ 10 ರೂಪಾಯಿಗೆ. ಚಿನ್ನಸ್ವಾಮಿಯವರೇ, ಚೆನ್ನಾಗಿ ವ್ಯಾಪಾರ ಆಗಲಿ. ಬಿಸಿಲು, ಮಳೆ, ಚಳಿ, ಗಾಳಿ ಏನೇ ಇರಲಿ, ಚೆನ್ನಾಗಿ ವ್ಯಾಪಾರ ಆಗಲಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಕಡೆ ಕೆಲಸ ಸಿಗಲಿ, ನಿಮಗೂ ಒಳ್ಳೇದಾಗಲಿ. ಆಯಿತಾ? ತಾಯಿ ಚಾಮುಂಡೇಶ್ವರಿ, ತಾಯಿ ಅಣ್ಣಮ್ಮ ಎಲ್ಲ ಒಳ್ಳೇದು ಮಾಡಲಿ ನಿಮಗೆ. ನಮಸ್ಕಾರ. ನಮಸ್ಕಾರ.
ಬದುಕ ಬಂಡಿ ಬದುಕ ಬಂಡಿ. ನೋಡಿದ್ರಲ್ಲ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ಪ್ರತಿಯೊಬ್ಬ ವ್ಯಾಪಾರಿದು, ಪ್ರತಿಯೊಬ್ಬ ವ್ಯಾಪಾರಸ್ಥಂದು, ಅವರು ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು, ಅವ್ರದ್ದೇ ಆದಂಥ ಕನಸುಗಳಿರುತ್ತೆ, ಅವ್ರದ್ದೇ ಆದಂಥ ಅವರ ಮನಸ್ಸಲ್ಲಿ ಛಲ ಇರುತ್ತೆ, ಒಂದು ಗುರಿ ಇರುತ್ತೆ. ಏನು ಗುರಿ? ನಾನೊಬ್ಬ ಕಷ್ಟಪಟ್ಟು ಬೀದಿಗೆ ಬಂದು ವ್ಯಾಪಾರ ಕಟ್ಟಿದ್ದೀನಿ, ನನ್ನ ಮನೆಯವರು ನನ್ನ ಮಕ್ಕಳು ಈ ವ್ಯಾಪಾರದಿಂದ ಇಂಪ್ರೂವ್ ಆಗಬೇಕು, ಮತ್ತು ಅವರು ವಾಪಸ್ ಬೀದಿ ಬದಿಗೆ ಬರಬಾರ್ದು ಅನ್ನೋಂಥ ಒಂದು ಛಲ ಇದೆ. ಇಲ್ಲಿ ನಾನು ನೋಡಿದ ಹಾಗೆ ನಮ್ಮ ಸಂಗಮ್ ಸುರೇಶ್ ಅವ್ರ ಮಕ್ಕಳು BCA MCA ಮಾಡಿ ಅವ್ರ ಕೆಲಸದಲ್ಲಿರೋವಂಥದ್ದು, ಸ್ವಾಮಿ ಅವ್ರ ಮಗಳು ಎಂಜಿನಿಯರಿಂಗ್ ಮಾಡಿ ಕೆಲಸದಲ್ಲಿರೋವಂಥದ್ದು, ಇವೆಲ್ಲ ನಮ್ಮ ಕಣ್ಣು ಮುಂದಿದೆ. ಇದೇನು ಕಲಿಸುತ್ತೆ ನಮಗೆ? ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ, ಎಲ್ಲ ಕೆಲಸಕ್ಕೂ ತನ್ನದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ. ಅದನ್ನು ನಾವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CEOಗಳನ್ನು ನೋಡಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಈ ಮೆಜೆಸ್ಟಿಕ್ಕಿನ ಬೀದಿ ಬದಿಯ ವ್ಯಾಪಾರಿಗಳನ್ನು ಮಾತಾಡಿಸಿದ್ರೆ ಒಬ್ಬೊಬ್ಬ ವ್ಯಾಪಾರಿ 10 ಪುಟಗಳ ಒಂದು ಮೋಟಿವೇಶನಲ್ ಸ್ಪೀಕನ್ನು ಮಾಡಿಕೊಡ್ತಾನೆ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬ್ತಾನೆ, ಬದುಕಬೇಕು ಅನ್ನೋಂಥ ಒಂದು ಆಸೆಯನ್ನು ಕೆರಳಿಸ್ತಾನೆ. ನೋಡಿದ್ರಲ್ವಾ? ನಿಮ್ಮ ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ಮತ್ತು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ರಿಪೀಟ್ ಆಗುತ್ತೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ನಿಮ್ಮ ಒಂದು ಕಾಮೆಂಟ್ ನಮಗೆ ಅತ್ಯಮೂಲ್ಯ, ನಿಮ್ಮ ಅಭಿಪ್ರಾಯವನ್ನು ನಾವು ಗೌರವಿಸ್ತೀವಿ. ಇದನ್ನು ಯೂಟ್ಯೂಬಲ್ಲಿ ಸಹ ನೋಡಿ ಕಾಮೆಂಟ್ ಮಾಡಿ ಮುಂದುವರಿಸ್ತಾ ಇರಿ. ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮನೆ ಮುಂದೆ ಬರ್ತೀರಲ್ಲ, ನೋಡ್ತಿರಲ್ಲ. ಧನ್ಯವಾದ. ಬೀದಿ ಬದಿಯ ಕಥೆಗಳು.